ಹರ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ ಸಿದ್ಧಾರೂಢ ಯತೀಶ್ವರಂ. ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಭಕ್ತರ ಪಾಲಿನ ಕಾಮಧೇನುವಾದ ಶಿವಾವತಾರಿ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರದ ಅಧಿದೇವತೆಯಾದ ಆಂಜನೇಯನ ಚರಣ ಅರವಿಂದಗಳಿಗೆ ವಂದಿಸಿ, ಪ್ರತಿ ಅಮಾವಾಸ್ಯೆಯ ಕಾರ್ಯಕ್ರಮದಂತೆ ಪ್ರಾರಂಭವಾದ ಸತ್ಸಂಗದ ವೇದಿಕೆಯಲ್ಲಿ ಅಲಂಕೃತರಾಗಿ ತಮ್ಮ ಅನುಭವಗಳನ್ನು ನೀಡಿದ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ, ಶಿವಸ್ವರೂಪಿಗಳೇ ನಮ್ಮೆಲ್ಲರಿಗೂ ಶರಣಾರ್ಥಿ. ಶ್ರೀಮತ್ ಶಂಕರ ಭಗವತ್ಪಾದರು ನಮ್ಮೆಲ್ಲರಿಗೆ ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರಚಿಸ್. ಹಿಂದಿನ ರಾಷ್ಟ್ರಪತಿ ರಾಧಾಕೃಷ್ಣರು ಒಂದು ಬಹಳ ಸುಂದರವಾದ ಮಾತನ್ನು ಬರೆದಿದ್ದಾರೆ. ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರಸಿಸ್. ಹೇ ಮಾನವ, ನಿನ್ನ ನರ ದೌರ್ಬಲ್ಯದಿಂದ ಎಚ್ಚೆತ್ತುಕೊಳ್ಳು, ಹುಷಾರಾಗು ಅಂತ ಒಂದು ಮಾತಾಡಿದ. ಏನ್ರಿ ಸ್ವಾಮಿಗಳ, ನಾವು ಹುಷಾರಿಲ್ಲ ಅಂತೀರಿ, ನಮ್ಮಟ್ಟು ಹುಷಾರಿ ಊರಾಗೆ ಯಾರೂ ಇಲ್ಲ. ನಾವು ಜೀರೋದಿಂದ ಹೀರೋ ಆಗಿದ್ದೇವ್ರಿ. ನಾವು ಜೀರೋ ಇದ್ದೇವೆ, ಹೀರೋ ಆಗಿದ್ದೇವೆ. ಈಗ ನಮಗೆ ಹುಷಾರಾಗಿರು ಅಂತೀರಲ್ಲ, ಇದೆಂಥ ಮಾತು. ನಮ್ಮ ಅಪ್ಪಗೆ 1 ಎಕರೆ ಜಮೀನು ಇರಲಿಲ್ಲ, ನಾ 10 ಎಕರೆ ಮಾಡೀನಿ. ನಮ್ಮ ಅಪ್ಪನ ಒಬ್ಬನೇ ಹುಟ್ಟೀನಿ, ನಾ 5 ಮಂದಿ ಹಡ್ದೀನಿ. ನಮ್ಮ ಅಪ್ಪ 1 ಕೋಲಿಯಾಗಿದ್ದ, ನಾ 10 ಕೋಲಿ ಕಟ್ಸೀನಿ. ನಮಗೇನು ಹುಚ್ಚಂತೀರೇನು? ನಾವೇನು ದೊಡ್ಡವರಾಗಿಲ್ಲೇನು, ಶ್ರೀಮಂತರಾಗಿಲ್ಲೇನು? ಬಹಳ ಜನ ಈ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ದುಡ್ಡು ಹೆಚ್ಚಾದ್ರೆ ದುಡ್ಡು ಬೆಳೀತು, ನೀ ಬೆಳೆದಿದೆ ಇಲ್ಲ. ಭೂಮಿ ಬಹಳ ಆದ್ರೆ ಭೂಮಿ ಬೆಳೀತು, ನೀ ಬೆಳೆದಿದೆ ಇಲ್ಲ. ಮನುಷ್ಯ ಭೂಮಿ ಹೆಚ್ಚಿಗೆ ಮಾಡಕ್ಕೆ ಹುಟ್ಟಿಲ್ಲ, ಮನೆ ದ್ವಾರದ ಕಟ್ಟಕ್ಕೆ ಹುಟ್ಟಿಲ್ಲ, 10 ಮಕ್ಕಳು ಹಡ್ಯಕ್ಕೆ ಹುಟ್ಟಿಲ್ಲ. ಯಾಕೆ ಹುಟ್ಟ್ಯಾನ ಮನುಷ್ಯ ಅಂತ ಕೇಳಿದ್ರೆ, ಯಾರು ನಿನ್ನ ಹಡದಾರ ಅವರನ್ನು ಗುರುತು ಹಿಡಿಲಿಕ್ಕೆ ಹುಟ್ಸ್ಯಾನ. ಎಲ್ಲರೂ ಅಂತೀರಿ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಡಗ ನೀನು ಅಂತೀರಿಲ್ಲ. ಎಲ್ಲಿ ಅಂತೀರಿ ಇದು?
ನಿಮ್ಮ ಅಪ್ಪನ ಮುಂದೆ ತಂದೆ ನೀನೆ, ತಾಯಿ ನೀನು ಹಿಂಗಂತೀರಿ? ಇಲ್ಲ, ಅದು ಗುಡೆಗೆ ಅಂತೀರಿ ನೀವು, ಸಿದ್ಧಾರೂಢರಿಗೆ ಅಂತೀರಿ ನೀವು, ಪರಮಾತ್ಮನಿಗೆ ಅಂತೀರಿ ನೀವು. ಜಗತ್ತಿನೊಳಗೆ ತಂದೆ ಹಾಕನ ತಾಯಿ ಆಗೋದಿಲ್ಲ, ತಾಯಿ ಹಾಕಳ ತಂದೆ ಆಗೋದಿಲ್ಲ. ಅಣ್ಣ ಇರ್ತಾನ, ತಮ್ಮ ಆಗೋದಿಲ್ಲ, ತಮ್ಮ ಅಣ್ಣ ಆಗೋದಿಲ್ಲ. ಪರಮಾತ್ಮ ಎಲ್ಲನೂ ಹಾಕನ, ಲಕ್ಷಣಗಳು. ತಂದೆನೂ ಆಗ್ತಾನೆ, ತಾಯಿನೂ ಆಗ್ತಾನೆ, ಬಂಧುನೂ ಆಗ್ತಾನೆ, ಬಳಗನೂ ಆಗ್ತಾನೆ. ಅದಕ್ಕೆ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಘ. ಮಹಾತ್ಮರು ಎಂಥ ಮಾತು ಹೇಳ್ತಾರೆ, ಸ್ವಲ್ಪರೇ ನಮ್ಮ ಕಿವಿಯಾಗಿರಬೇಕು. ಈ ಮಾತಿಗೆ ಅರ್ಥ ಏನು ಅಂತ ಎಂದರೆ ವಿಚಾರ ಮಾಡಿರಿ. ಜಗತ್ತಿನೊಳಗೆ ತಂದಿರ್ತಾನೆ, ತಾಯಿ ಆಗೋದಿಲ್ಲ. ಪರಮಾತ್ಮನಿಗೆ ಗುರು ತಂದೆ, ಗುರು ತಾಯಿ, ಗುರು ಬಂಧು ಬಳಗ. ಜಗತ್ತಿನೊಳಗೆ ಎಲ್ಲ ಆಗವರು ಒಬ್ಬ ಪರಮಾತ್ಮ, ಒಬ್ಬ ಸದ್ಗುರುನಾಥ. ಪರಂತು ನಾವು ಮುದುಕಾಗಿ ಸತ್ತೋದೇವೆ ಖರೆ, ನಮಗೆ ತಂದೆ ಅನ್ನೋದು ಅರ್ಥ ಆಗಲಿಲ್ಲ, ತಾಯಿ ಅನ್ನೋದು ಗೊತ್ತಾಗಲಿಲ್ಲ, ಬಂಧು ಅನ್ನೋದು ತಿಳಿಯಲಿಲ್ಲ. ಹಾಗೆ ಹುಟ್ಟಿ ಅಡವ್ಯಾನ ಹುಲ್ಲ, ಹೊಲ್ದಾನ ಹುಲ್ಲ ದನಾರ ತಿಂತಾವ. ಅಡವ್ಯಾನ ಹುಲ್ಲು ಹುಡ್ತು, ಬೆಳೀತು, ಒಣಗ್ತು, ಸತ್ತು ಹೋಯ್ತು. ಯಾರ ಬಾಯಿಗಾರ ಬಿತ್ತದು? ಊರಾಗ ಹುಲ್ಲು ದನಾರ ತಿಂತಾವ, ಅಡವ್ಯಾನ ಹುಲ್ಲು ಏನು ತಿಂತಾವ? ಹುಲಿ ತಿಂತಾವ. ಹುಟ್ಟಿ ಬೆಳೆದು ಸುಟ್ಟು ಸತ್ತು ಹೋಯ್ತೇವೇನ? ಆ ಹುಲ್ಲಿನಂಗ ನಮ್ಮ ಜೀವನ ಅದ. ವಿಚಾರ ಮಾಡಬೇಕು. God has given to this human birth to you, not only living but to alive. ಪರಮಾತ್ಮ ಈ ಮನುಷ್ಯ ಶರೀರವನ್ನು ನಿಮಗೆ ಕೊಟ್ಟದ್ದು ಉಂಡು ತಿಂದು ಹುಟ್ಟು ಸಾಯಲಿಕ್ಕೆ ಅಲ್ಲ, ಬದುಕಲಿಕ್ಕೆ. ಲೇಷನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ. ಪುಣ್ಯಾತ್ಮ ಮನುಷ್ಯ ಬದುಕಬೇಕು, ಬದುಕಲಿಕ್ಕೆ ಈ ಶರೀರ ಕೊಟ್ಟಿದ್ದಾನೆ ಪರಮಾತ್ಮ. ದನ, ಕತ್ತಿ, ಕುದುರೆ, ನಾಯಿ ಹಂಗ ಅಲ್ಲ ಇದು ಶರೀರ. ಅದು ಎಷ್ಟು ಅಟ್ಟೆ ಮಾಡಿದ್ರೆ ನಾ ಮನುಷ್ಯ ಅಲ್ಲ. ಮೃಗಾಶ್ಚರಂತಿ. ದನ ಇದ್ದೀನಿ ನೀನು ಒಬ್ಬ. ದನ ಕೆಳಗಿನ ತಿಂತದ, ನಿಮ್ಮ ಮೇಲಿನ ತೆನಿ ತಿಂತಿ ಅಷ್ಟೇ. ನೀವು ಮಂಚದ ಮೇಲೆ ಮಲಗ್ತಿ, ಅದರ ಮ್ಯಾಲಿನ ಮೇಲೆ ಮಲಗ್ತದೆ ಅಷ್ಟೇ ಅಂತರ. ಇದಕ್ಕಿಂತ ಹೆಚ್ಚಿಗೆ ಅಂತರ ಏನೂ ಇಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾರೆ. ಗೆಟಪ್, ಹೇಳು, ಎದ್ದೇಳು, ಎಚ್ಚರಾಗು. ಹೇಳು, ಎದ್ದೇಳು, ಎಚ್ಚರಾಗು. ಭಾಳ ಮಂದಿ ನಾವು ಹೇಳ್ತೇವೆ, ಮಲಗಿದವರು ಎಚ್ಚರ ಆಗೋದಿಲ್ಲ. ಎಚ್ಚರ ಅಂತ ಅದಕ್ಕಂತಾರೆ ಅಂತೀರಿ ನೀವು. ಯಾಕೋ ನಿಮ್ಮ ಎದುರಿಗೆ ಅಂತಾನೆ ಖಬರೋದಿಲ್ಲ ಮೈ ಮೇಲೆ ಅಂತೀರಿ ನೀವು. ನಿಮ್ಮ ಎದುರಿಗೆ ನಿಂತಾನೆ, ಆ ಕಡೆ ಮಾತಾಡ್ತೀವ, ಎದುರಿಗೆ ನಿಂತೀರಿ. ಪರಂತ ಆ ಮನಸ್ಸಿಗೆ ಎಚ್ಚರ ಅದ ಇಲ್ಲ ಅಂತ ಕೇಳ್ತೀರಿ, ಆ ಕಡೆ ಮಾತಾಡ್ತೀವಿ, ಎಚ್ಚರ ಅದ ಇಲ್ಲ ಮೈ ಮೇಲೆ. ಹಾಗೆ ಮಹಾತ್ಮರು ನಮಗಂತಾರೆ, ಎಚ್ಚರ ಅದ ಇಲ್ಲ, ನನಗೆ ಎಚ್ಚರ ಅದ ಇಲ್ಲ. ಅದಕ್ಕೆ ಯಾಕೆ ಹುಟ್ಟಿದಿ ಅನ್ನೋದು, ಯಾಕೆ ಹುಟ್ಟಿದಿ ಅನ್ನೋದಷ್ಟು ವಿಚಾರ ಮಾಡಿದ್ದೇನೆ ಎಂದರೆ, ಮನುಷ್ಯನಾಗಿ ಯಾಕೆ ಹುಟ್ಟಿದಿ? ದನ ಆಗಿ ಯಾಕೆ ಹುಟ್ಟಲಿಲ್ಲ? ದನಕ್ಕೂ ಮನುಷ್ಯನಿಗೂ ಏನು ಅಂತರ ಅದ? ದನ ಅಂದ್ರೆ ಸಿಟ್ಟು ಬರ್ತದೆ ನಿನಗೆ, ಜಗಳ ತೆಗಿತಿ. ಆದರೆ ದನಕ್ಕಿಂತ ಹೆಚ್ಚಿನ ಕೆಲಸ ಏನು ಮಾಡಿದೆಯಪ್ಪ ಕೇಳಿದ್ರೆ ಬಹುಶಃ ನಮ್ಮಲ್ಲಿ ಉತ್ತರ ಇಲ್ಲ. ನಮ್ಮಲ್ಲಿ ಉತ್ತರ ಇಲ್ಲ. ದನದಂಗೆ ಉಂಡೇವಿ, ತಿಂದೇವಿ, ಮನೆ ಮೇಲೆ ಮಾಡೇ ಕಟ್ಟಿದೇವಿ, ಬ್ಯಾಂಕ್ನಾಗ ರೊಕ್ಕ ಇಟ್ಟೇವಿ, 4 ಹಡ್ದೇವಿ,
ಇದಕ್ಕೆ ಮನುಷ್ಯ ಅಂತ ಕರೆದಿಲ್ರಿ, ಮನುಷ್ಯ ಅಂತ ಕರೆದಿಲ್ಲ. ಮನುಷ್ಯರಿಗೆ ಏನಂತ ಮನನಾತ್ ಮನುಷ್ಯ, ಯಾರು ಪರಮಾತ್ಮನ ಚಿಂತನೆಯನ್ನು ತನ್ನ ವಿಚಾರವನ್ನು ಪರಮಾತ್ಮನ ವಿಚಾರ ಮಾಡ್ತಾನೆ ಅವನಿಗೆ ಏನಂತಾರೆ ಅಂತ ಕೇಳಿದ್ರೆ ಮನುಷ್ಯ ಅಂತ ಕರೆದ. ಅದಕ್ಕೆ ಲಕ್ಷ್ಯ ಇಡಬೇಕು, ನಾವು ಮನುಷ್ಯ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತು ರೀ ಸ್ವಾಮಿ ಮಾಡ್ತೇವ್ರಿ, ಈಗೇನಂತ ಗಡ್ಬಡದ ರೀ, ಸಾವಕಾಶ ಮಾಡೋಣ. ಒಂದಿಟ್ಟು ಮದುವೆ ಮಾಡ್ಕೊಳ್ಳೋನು, ಒಂದು 4 ಹಡಿರು ಮನೆ ಮೇಲೆ ಮಾಡೇ ಕಟ್ಟೋನು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಟೈಮ್ ಉಳಿದ್ರೆ ಮಠಕ್ಕೆ ಬರೋನು, ಶಾಸ್ತ್ರನೂ ಕೇಳೋನು, ಜಪನೂ ಮಾಡೋನು. ಇದು ಭಾಳ ಮಂದಿ ತಲೆಯಾಗ ಆಯ್ತು ರೀ. ಈಗೆಲ್ಲ ಮಾಡಿ ಸಾವಕಾಶ ಟೈಮ್. ಅದೇ ಲೋಕ, ದೇವರೇ ಲೋಕನ ಇಲ್ಲೇ ಇರ್ತಾನೆ. ಈ ಹೆಣ್ತಿ ಗಂಡ ಇರ್ಬೇಕಲ್ರಿ, ಇವು ಯಾವ ಹೋಗಿ ಗೊತ್ತಿಲ್ಲ. ಸ್ವಲ್ಪ ಇವ್ರ ಕೆಲಸ ಎಲ್ಲ ಮಾಡಿ ಆಮೇಲೆ ನಿಮ್ಮ ಕೆಲಸ ಮಾಡ್ತೇವೆ ಅನ್ನೋರು ಭಾಳ ಜನ ಅಲ್ಲ. ಅಂಥವ್ರಿಗೆ ಪ್ರಶ್ನೆ ಮಾಡ್ತಾರೆ, ಆಯ್ತಪ್ಪ ಹಾಗೆ ಮಾಡಿ ಹೆಣ್ತಿ ಮಾಡಿ ಮಕ್ಕಳು ಹಾಡೋದು, ಮೊಮ್ಮಕ್ಕಳು ನೋಡಿ ಅವಕ್ಕೆ ಮದುವೆ ಮಾಡಿ ಇರ್ತೇವೆ ಅನ್ನೋದು ಭರೋಸೆ ಅದೇನು ಅಂತ ಕೇಳ್ತಾರೆ ಅವರು. ನಿನಗೆ ಯಾರು ಬೇಡ ಅಂತ ಭರೋಸೆ ಅದೇನು? ಹುಚ್ಚ ಬಹಿಸ್ಸರತಿ ನಿಶ್ವಾಸೆ ವಿಶ್ವಾಸಕ್ಕೆ ಪ್ರವರ್ತತೆ. ಈ ಮೂಗಿನಿಂದ ಗಾಳಿ ಹೊರಗೆ ಹೋಗ್ತದಲ್ರಿ, ಒಳಗೆ ಬರಕತ್ತದಲ್ರಿ, ಉಸಿರಾಡಿಸ್ತಿರಲಿಲ್ಲ, ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ನಾನು ನಿಮ್ಗೆ ಒಂದು ಮಾತು ಕೇಳ್ತೀನಿ, ಹೊರಗೆ ಹೋದು ಹೊರಗೆ ಹೋಯ್ತಂದ್ರೆ ಹೆಂಗೆ ಮಾಡ್ತೀರಿ? ಹೆಂಗೆ ಮಾಡ್ತೀರಿ? ಏನು ಮಾಡ್ತೀರಿ? ಹೋಳುಣ್ಣಿ ಮಾಡ್ತೀರಿ, ಮತ್ತೇನು ಮಾಡ್ತೀರಿ? ಅದು ಬಿಟ್ಟು ಏನು ಮಾಡೋಕ್ಕೆ ಬರ್ತದೆ? ಒಳಗೆ ತಗೊಳಕ್ಕೆ ಬರ್ತದೆ. ಹೊರಗಿನ ಗಾಳಿ ಹೊರಗೆ ಹೋಯ್ತು ಏನು ಮಾಡ್ಬೇಕ್ರಿ? ಎಷ್ಟು ಮಜಾ ಅದ್ರಿ. ಒಂದು ಪುಗ್ಗ ಅಂತೀರಿ, ಏನಂತೀರಿ ಅದಕ್ಕೆ? ಟಯರ್ ಅದ, ಒಂದು ತೂತು ಹಾಕರಿ, ಫುಸ್ ಏನು ಮಾಡ್ತೀರಿ? ಒಳಗೆ ಬಾಂತೀರಿ, ಬರ್ತದ? ಒಂದು ಸಣ್ಣ ತೂತು ಬಿದ್ದರೆ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಕ್ಕಾಗಿಲ್ಲ ಗಾಡಿಗೆ. ಮೋಟ್ರ್ ಸೈಕಲ್ ಹೌದಲ್ರಿ? ಎಷ್ಟು ತೂತು ಬಿದ್ದಿರ್ರಿ? ಒಂದೇ. ನಿಮ್ಗೆ ಎಷ್ಟು ತೂತು ಅದಾವ್ರಿ? ಎಷ್ಟು ತೂತು ಅದಾವ? 9 ತೂತ, 2 ತೂತ, 2 ತೂತ, ಮೂಗಿನ 2, ಇಲ್ಲಿ 2, ಮತ್ತು ಕೆಳಗೆ ಎಷ್ಟು ತೂತ ಅದಾವ್ರಿ? ಗಾಳಿ ಹೋಗ್ಯದೇನ್ರಿ? ಮೋಟ್ರ್ ಸೈಕಲಕ್ಕೆ 1 ತೂತಿದ್ರೆ ಗಾಳಿ ಹೋತ ನಡೆಯಕ್ಕೆ ಬರಂಗಿಲ್ಲ. ನಿಮಗೆ 9 ತೂತದ. ಈ 9 ತೂತನಾಗ ಹೋಗ್ತದ. ಹೋದದು ಆ ಕಡೆ ಹೋದ್ರೆ ಏನು ಮಾಡವಿದ್ದಿ? ಮಳ್ಳ ಅಂತಾರ ಅವ್ರು. ಎಂಥ ಹಣಿ ಬರೋದು ನಿನ್ನ ಭಾಗ್ಯದ. 1 ತೂತಿದ್ರೆ ಹೋದ ಗಾಳಿ ಹೊಳಿ ಬರಂಗಿಲ್ಲ. 9 ತೂತು ಇದ್ದು ಈ ಶರೀರದ ಒಳಗೆ ಗಾಳಿ ಹೋಗ್ತದಲ್ಲ, ಯಾವಾಗ ಹೋಗ್ತಾ ಅನ್ನೋದು ಗೊತ್ತಿಲ್ಲಲ್ಲ. ಹೋದದ್ದು ಆ ಕಡೆ ಹೋಯ್ತಂದ್ರೆ ಏನು ಮಾಡಕ್ಕೆ ಬರ್ತದೆ? ಡಾಕ್ಟ್ರ್ ಹಚ್ತಾರೆ ಆಕ್ಸಿಜನ್, ಎಲ್ಲಿ ಓದ್ತಾರೆ, ನೀ ಬೇಕಾಟು ಓದ್ತೇನೆ. ಹೋಯ್ತು ಅಂದ್ರೆ ಮುಗೀತು, ಏನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಮಹಾತ್ಮರಂತಾರೆ, ಈ ಗಾಳಿ ಏನು ಪರಮಾತ್ಮ ಒಳಗೆ ಇಟ್ಟಾನಲ್ಲ, ಪಂಕ್ಚರ್ ಆಗೋಗಿಂತ ಮೊದಲೇ ಊರು ಮುಟ್ಟಬೇಕು. ಪಂಕ್ಚರ್ ಆಗ್ಬೇಕೇನು ಮೋಟ್ರ್ ಸೈಕಲ್ ಹೊತ್ಕೊಂಡು ಹೋಗ್ತೆ? ಏನು ಮಾಡಕ್ಕೆ ಬರ್ತದೆ ಅದಕ್ಕೆ? ಹಾಗೆ ಈ ಶರೀರ ಇದಕ್ಕೆ 9 ತೂತದವ. ಇದರಾದ ಗಾಳಿ ಹೋಯ್ತು ಅಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ. ಸೀದಾ ನೀನು ಗಾಡಿ ಕುಂಡ್ರಿಸಿ ಮಣ್ಣಾಗೆ ಮುಸ್ತಾರೆ, ಮತ್ತೇನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಮಹಾನುಭಾವರು ಹೇಳಿದರು, ಈ ಗಾಳಿ ಹೋಗುವುದರಾಗೆ ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ರಾಶಿ ಮಾಡ್ತಾರಲ್ಲ, ಮ್ಯಾಲ ನಿಂತ ತೋರ್ತಿರ್ತಾರೆ, ನೀವು ಹೇಳಕ್ಕೆ ಬೀಳ್ತದೆ ಗಾಳಿ, ಅದು ಬಿಟ್ಟಕ್ಕೆ ತೋರ್ಕೋಬೇಕು.
ಗಾಳಿ ಬಿಟ್ಟಾಗ ಆರಾಮ್ಸರಿ ಕೆಳಗೆ ತಂಬಾಕು ಸಾಗುತ್ತೆ ಕುಂತ, ಗಾಳಿ ಬಂದ್ಮೇಲೆ ಹಿಡ್ಕೊಂಡು ಕುಂತ ಏನು ಹೋಗ್ತದ? ಗಾಳಿ ಬಿಟ್ಟಾಗ ಕುಂತು ಕೆಳಗೆ ಉಣ್ಕೋತ ತಿನ್ಕೋತು, ಗಾಳಿ ಬಂದಾದ ಕೂಡ ಏನು ಮಾಡ್ತಾ, ಏನು ಬರೋಂಗಿಲ್ಲಲ್ಲ. ಹಂಗೆ ಇದರಾಗನು ಗಾಳಿ ಅದ, ಇದು ಯಾವಾಗ ಹೋಗೋದು ಗೊತ್ತಿಲ್ಲ. ಅದಕ್ಕೆ ಹೇಳಿದರು, ನಳನಿ ದಲಗತ ಜಲಮತಿ ತರಲಂ. ಯಾವುದೇ ತಪ್ಪಲ ಮೇಲೆ ಮಳೆಗಾಲದಾಗ ಒಂದು ಹನಿ ಬಿದ್ದರೆ ಕಾಣ್ತದದು, ಸ್ವಲ್ಪ ಗಾಳಿ ಬಿಟ್ಟರೆ ಕೆಳಗೆ ಉದ್ರಿ ಬೀಳ್ತದಲ್ಲ, ಅದು ಇರ್ತದೇನಲ್ಲಿ. ಎಲಿ ಮ್ಯಾಲ ಬಿದ್ದ ನೀರ ಮುತ್ತಿನಂಗೆ ಕಾಣ್ತದ. ಎಷ್ಟೊತ್ತಕ ಗಾಳಿ ಬಿಡುತ್ತಾನೆ. ಗಾಳಿ ಬಿಡ್ತು ನೆಲದ ಮೇಲೆ ಬಿದ್ದು ಗೊತ್ತಿಲ್ಲದಂಗೆ ಹೆಂಗೆ ಹನಿ ಹಾಳಾಗಿ ಹೋಗ್ತದೆ, ಹಂಗೆ ನಿನ್ನ ಜೀವನನು ಕೂಡ ಅಷ್ಟು ಅಸ್ಥಿರ ಅದ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ. ಶಾಸ್ತ್ರ ಹೇಳಿದರು, ಕೆಲವೊಂದು ಸಾಮಾನ ಭಾಳ ಹೊತ್ತ ಇರಂಗಿಲ್ಲ ಅಂತೀರಿ, ಇರಂಗಿಲ್ಲ. ಮನುಷ್ಯನ ಹರೆತನ, ಯೌವನ, ತಾರುಣ್ಯ ಭಾಳ ದಿವಸ ಇರುವುದಿಲ್ಲ, ಭಾಳ ದಿವಸ ಇರಂಗಿಲ್ಲ. ಹರೆತನ ಎಷ್ಟು ದಿನ ಇರ್ತಾವೆ? 4 ವರ್ಷ. 50-60 ಆಯುಷ್ಯ ಒಳಗೆ 3-4 ವರ್ಷ ಇರ್ತದೆ. ಹೆಂಗಿದ್ದ ಹೆಂಗೆ ಅಕ್ಕನ ನೋಡಿರಲ್ಲ, ಹೆಂಗಿದ್ದ ಹೆಂಗೆ ಅಕ್ಕನ ನೋಡ್ಲಾರ್ದಂಗೆ ಮಾರಿ ಅಕ್ಕದ. ಹರಿತನ ಭಾಳ ಹೊತ್ತಿರದ. ಅಸ್ಥಿರಂ ಜೀವಿತಂ ಲೋಕೆ. ಮನುಷ್ಯ ಬದುಕೋದು ಬಹಳ ಅಸ್ಥಿರ ಅದ. ಮಕ್ಕೊಂಡು ಎದ್ದಿರಿ, ಮಕ್ಕೊಳ್ತೀರಿ, ದೇವ್ರ ಪರಮಾತ್ಮನಿಗೆ ಧನ್ಯವಾದ ಕೊಡಿ. ಹೇ ಪರಮಾತ್ಮ, 12 ತಾಸು ನಂಗೆ ಜೀವಂತ ಇಟ್ಟಿಲ್ಲಪ್ಪ, ಯಪ್ಪ ನನಗೆ 12 ತಾಸು ಹೊತ್ತು ಮುಳ್ತಕ್ಕ ಜೀವಂತ ಇಟ್ಟಿಲ್ಲ ಪರಮಾತ್ಮ. ನೆನೆಸಿ ಮಕ್ಕೊಳ್ರಿ, ಹೇಳ್ರಿ, ಹೇ ಪರಮಾತ್ಮ, ಮಕ್ಕೊಂಡವ್ರು ಸತ್ತವ್ರದಾರಲ್ಲ ಎಷ್ಟೋ ಮಂದಿ. ಹೇ ಪರಮಾತ್ಮ, ಬೆಳ್ತಂದಂಗೆ ಎಚ್ಚರ ಇಟ್ಟಿಲ್ಲಪ್ಪ ಪರಮಾತ್ಮ. ಜಗತ್ನಾಗ ಎಲ್ಲನೂ ವಾಪಸ್ ಪಡೆಯಕ್ಕೆ ಬರ್ತದೆ, ಗಾಳಿ ವಾಪಸ್ ಪಡೆಯಕ್ಕೆ ಬರೋಂಗಿಲ್ಲ. ಹೋಯ್ತು ಹೋಯ್ತು. ಹೋರಿ ಬಿಡ್ರಿ. ಅಯ್ಯ, ಪ್ರಾಣ ಅದರಷ್ಟು ಕಿಮ್ಮತ್ತು ಜಗತ್ನಾಗ ಯಾವುದೂ ಇಲ್ಲರಿ. ಜೀವಂತ ಇಡಕ್ಕೆ ಎಷ್ಟು ಇಡಕ್ಕೆ ಕೊಡ್ತೀರಿ? ಸಾಯಬಾರ್ದು, ಪ್ರಾಣ ಹೊರಗೆ ಹೋಗಬಾರ್ದು ತಿಳ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿ ಆಪ್ರೇಷನ್ ಮಾಡ್ಕೋತೀರಿ. ಸಾಯಬಾರ್ದು ಅಂತ ಮನೆ ಮೇಲೆ ಮಾಡೇ ಕಟ್ತೀರಿ. ಅದಕ್ಕೆ ಈ ಪ್ರಾಣ ಇಲ್ಲೇ ಇರಲಿ, ಉಸಲು ಇಲ್ಲೇ ಇರಲಿ ಅಂತ. ಪರಂತು ಯಾರಂತಕ್ಕೂ ಇಲ್ಲ. ಅದು ಅಸ್ಥಿರದ. ಬೀಗರು ಬಹಳ ದಿವಸ ಯಾರ ಮನೆಯಾಗ ಇರಂಗಿಲ್ಲ, ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಹಂಗೆ ಈ ಶರೀರದೊಳಗೆ ಪ್ರಾಣ ಉಸುಲು ಏನದ, ಇದು ಬೀಗರಿದ್ದಂಗೆ ಅದ. ಭಾಳ ದಿವಸ ಇರಂಗಿಲ್ಲ. ಅವರು ಇದ್ದರೂ ನಿಮ್ಗೆ ಇಟ್ಕೊಳ್ಳಂಗಿಲ್ಲ. ನೆನಪು ಮಾಡಿಕೊಡ್ತೀರಿ, ಬಂದು ಬಳಸ ಐತಲ್ರಿ, ಹೋರಿ ಅಂದಂಗೆ. ಹಾಗೆ ಈ ಶರೀರದೊಳಗೆ ಪ್ರಾಣ ಭಾಳ ಭಾಳ ಜಗತ್ತಿನೊಳಗೆ ಎಲ್ಲದಕ್ಕೂ ಭರೋಸೆ ಕೊಡ್ಬೋದು. ನಾ ಇಷ್ಟು ದಿನ ಇರ್ತೀನಿ ಅಂತ ಭರೋಸೆ ಯಾರೂ ಕೊಟ್ಟಿಲ್ಲ, ಕೊಡಕ್ಕೆ ಬರಂಗಿಲ್ಲ. ಅದಕ್ಕೆ ಎಷ್ಟು ಜ್ವಾಕಿ ಮಾಡ್ತೀರಿ ಅಷ್ಟು ಕೆಡ್ತವೆ, ಮುಚ್ಚದಟ್ಟು ಕೆಡ್ತವೆ. ಎಷ್ಟು ಚಲೋ ಮಾಡ್ತೀರಿ ಅಷ್ಟು ಕೆಡ್ತದೆ. ಇದು ಸ್ವಭಾವ. ಕೆಡುವ ಶರೀರದ ಅಂತ ನಿಜಗೊಂಡು ಅಂತಾರೆ. ಶರೀರ ಕೆಟ್ಟಗೋತೆ ಹೋಗ್ತಾರೆ, ಕಮ್ಮಾಕೋತೆ ಹೋಗ್ತಾರೆ, ಇರಂಗಿಲ್ಲ. ಇದು ಎಷ್ಟು ವ್ಯವಸ್ಥೆ ಮಾಡಿ ಇಟ್ಟಿರ್ತೀರಿ, ಮತ್ತೆ ಮುಪ್ಪಾಗ್ತದೆ, ಹಲ್ಲು ಹೋಗ್ತವೆ, ಹಸು ಕಡಿಮೆ ಆಗ್ತದೆ, ಕಣ್ಣಿಗೆ ಚಸ್ಮಾ ಬರ್ತದೆ, ಕಿವಿಗೆ ಮಿಷನ್ ಬರ್ತದೆ, ಕೈಯಾಗ ಕಟ್ಟಿಗೆ ಬರ್ತದೆ. ಯಾರು ಅಪೇಕ್ಷೆ ಮಾಡ್ಯಾರ್ರಿ? ಕಣ್ಣಿಗೆ ಚಸ್ಮಾ ಬರೋದು ಬಿಡ್ಕೊಂಡಿರಿ, ಹಲ್ಲು ಹಾಕ್ಸ್ಬೇಕಂತ ಕೇಳ್ಕೊಂಡಿರಿ, ಕಿವಿಯಾಗ ಮಿಷನ್ ಬೇಕಂತ ಕೇಳ್ಕೊಂಡಿರಿ. ಇಲ್ಲ, ಬರ್ತಾವೆ, ಅವು ಬರ್ತಾವೆ. ಅವು ನಿಮಗೆ ಎಚ್ಚರ ಕೊಡಕ್ಕೆ ಬರ್ತಾವೆ.
ನೀ ಎಚ್ಚರಾಗಿಲ್ಲ ನೀನಂತ ಮೂರ್ಖ ಯಾರೂ ಇಲ್ಲ. ಕಿವಿ ಕಮ್ಮಿ ಕೇಳಕ್ಕಾಗ್ತದೆ, ಕಣ್ಣು ಕಮ್ಮಿಗಳು ತಿಳ್ಕೋಬೇಕು. ಯಮರಾಜ ಬರಕತ್ಯಾನ ಅಂತ, ಮುಪ್ಪು ಮರಣ ಬರಕತ್ಯಾದ, ಹುಷಾರಾಗಿರಬೇಕು. ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಏಳದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ ಬೈದ್ರಿಲ್ರಿ. ನೋಡ್ತೇವ್ರಿ, ಏನೋ ಪಾರ್ಗಳು ಮದುವೆ ಮಾಡ್ತೇನೆ ರೀ, ಅವ ಕಡೆ ದಾರಿಗೆ ಹಚ್ತೀನಿ ರೀ, ಮುಂದೆ ನಾ ದಾರಿ ಹಿಡಿತೀನಿ ರೀ. ಮೂರ್ಖ, ಯಾರಿಗೆ ಯಾವ ದಾರಿ ಹಚ್ಚೇನು? ನಿನ್ನ ದಾರಿ ನೋಡ್ಕೊ ಮೊದಲು. ನೀನು ದಾರಿ ಗೊತ್ತಿಲ್ಲ, ಮಂದಿ ದಾರಿ ಹಚ್ತಾನ ಅಂತೀವ. ನೀ ದಾರಿ ಹಿಡಿದು ಯಾವ ದಾರಿ ಹಿಡಿದು ಗೊತ್ತದ ನಿನಗೆ? ಮರಣದ ದಾರಿ ಹಿಡಿಯಕತ್ತಿದಿ, ಅಮರತ್ವದ ದಾರಿ ಹಿಡಿದಿಲ್ಲ. ನೀ ತಿಳ್ಕೊಂಡಿರ್ಬೇಕು, ಮನೆ ಮಾಡ್ಯಾಕ ಕಟ್ಟೀನಿ, ಎಲ್ಲರೂ ಕಟ್ಟಿ, ಅದು ಮರಣದ ದಾರಿ ಅದ. ಅದು ಅಮರತ್ವದ ದಾರಿ ಅಲ್ಲ. ಮಂದಿಗೆ ದಾರಿ ಹಾಕಿ ನೀನು ದಾರಿ ಮೊದಲು ಹಿಡೀನಿ. ಮಂದಿಗೆ ದಾರಿ ಕೊಟ್ಟು ತೋರ್ಸಾಕತ್ತೀನಿ, ಮಕ್ಕಳಿಗೇನು ದಾರಿ ತೋರಿಸ್ತೇಪ ನೀ? ನಿಂದ ಮರಣ ನೀನು ನೋಡು. ಮಹಾತ್ಮರು ಹೇಳ್ತಾರೆ, ಕಾಲ ಮೇಲೆ ಕೈಯ ನೂರಿ ಏಳದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಂದ ಹೇಳಿದರು. ಮುಪ್ಪು ಬರೋಕ್ಕಿಂತ ಮೊದಲೇಪ್ಪ, ರೋಗ ಬರೋಕ್ಕಿಂತ ಮೊದಲೇಪ್ಪ, ಕಣ್ಣಿಗೆ ಚಸ್ಮಾ ಬರೋಕ್ಕಿಂತ ಮೊದಲೇಪ್ಪ, ಕಿವಿಗೆ ಮಿಷನ್ ಬರೋಕ್ಕಿಂತ ಮೊದಲೇಪ್ಪ, ಕೈಯಾಗ ಕೋಲು ಬರೋಕ್ಕಿಂತ ಮೊದಲೇ ಪರಮಾತ್ಮ ನೆನಸು. ನಮಗೆ ಇವೆಲ್ಲ ಬಂದಾಗ ಖರೆ ಇನ್ನೂ ಬುದ್ಧಿ ಬರೋದು. ನಮ್ದು ಎಷ್ಟು ಪಾಪ ಇರ್ಬೇಕ್ರಿ. ಕಣ್ಣಿಗೆ ಚಸ್ಮಾ ಬಂತು, ಕಿವಿಗೆ ಮಿಷನ್ ಬಂತು, ಕೈಯಾಗ ಕೋಲು ಬಂತು, ಪರಂತು ಇನ್ನೂ ನಂದು ನಾನು ಹ್ಯಾಂಡ್ರು, ನನ್ನ ಮಕ್ಕಳು, ನನ್ನ ಗಂಡ, ಯಾರೂ ಇಲ್ಲ. ಕೆಟ್ಟವಂಗೆ ಕೆಳಗಿಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಘ. ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಸಂಸಾರ ಬೇಡ ಅಂತ ಯಾರೂ ಅಂದಿಲ್ಲ ನಿಮ್ಗೆ. ಸಂಸಾರ ಬೇಕೇ, ಸಂಸಾರ ಬೇಕೇ. ಸಂಸಾರ ಏನು ಕೆಟ್ಟಲ್ಲ, ಸಂಸಾರ ಕೆಟ್ಟಲ್ಲ, ಅದರ ಉಪಯೋಗ ಮಾಡೋ ಕೆಟ್ಟದಾನ ಅಲ್ಲ. ಸೂಜಿ ಚಲೋ ಅದ, ಚಾಕು ಚಲೋ ಅದ, ಉಪಯೋಗ ಮಾಡೋ ಶಾಣೆ ಇರಬೇಕು. ಹಣ್ಣು ಕೊಯ್ಬೇಕು, ಮಂದಿ ಕುತ್ತಿಗೆ ಕೊಯ್ಬಾರ್ದು. ಹುಚ್ಚಂತಾರೆ ಕುತ್ತಿಗೆ ಕೊಯ್ದವನಿಗೆ. ಹಣ್ಣು ಕೊಯ್ದ ಭಾಳ ಶಾಣೆ ಮನುಷ್ಯ ಅದಾನ್ರಿ, ಭಾಳ ಚಲೋ ಅದಾನ್ರಿ, ಚಂದ ಅದಾನ್ರಿ. ಚಪ್ಪಲ್ ಚಲೋ ಅದಾವ, ಕಾಲ ಹಾಕೋಬೇಕು, ಮಂದಿ ತಲೆ ಮೇಲೆ ಇಡಬಾರ್ದು. ಆ ಬುದ್ಧಿ ಬಂತಂದ್ರೆ ಕಾಲ ಹಾಕೋ ತಲೆ ಮೇಲೆ ಇಡೋ ಬುದ್ಧಿ ಬಂತ ಮೂರ್ಖ ಅಂತಾರಿಲ್ಲ ಅವನಿಗೆ. ಸಂಸಾರ ಯಾರೂ ಬೇಡ ಅಂದಿಲ್ಲ, ಎಲ್ಲ ದೇವರಿಗೆ ಸಂಸಾರ ಅದಾವ. ವಿಷ್ಣುಗೆ ಅದು ಹೆಂಡತಿ ಅದಾವ, ಶಿವನಿಗೆ ಹೆಂಡತಿ ಅದಾವ, ಬ್ರಹ್ಮ ಎಲ್ಲರಿಗೂ ಸಂಸಾರ ಅದಾವ್ರಿ. ಪರಂತು ನಮ್ಮಂಗೆ ಮಾಡಲಿಲ್ಲ ಅವರು, ನಮ್ಮಂಗೆ ಮಾಡಲಿಲ್ಲ ಅವರು. ಅದರಲ್ಲಿ ಮಮತ್ವ, ಮೋಹ, ಅಭಿಮಾನ, ಅಹಂಕಾರ ಇವಿಲ್ಲದೆ ಸಂಸಾರ ಮಾಡಿದರು. ಅವರು ಮಕ್ಕಳು ಆಡಿದ್ರು, ಅವರು ಮಕ್ಕಳು, ದೇವತೆಗಳ ಮಕ್ಕಳು ಎಲ್ಲ ಅದರ ಅಂತ ಕೇಳ್ತೇನೆ. ಋಷಿಮುನಿಗಳಿಗೆ ಮಕ್ಕಳಿದ್ದರು. ಅವರ ಸಂಸಾರ ಸಸಾರ ಆಯಿತು, ನಮ್ಮದು ಸಂಸಾರ ಆಯಿತು. ಸಂಸಾರ ಸಾಗರ, ಸಮುದ್ರ ಆಯಿತು. ಮುಳುಗುದ್ರ ಮ್ಯಾಲೆ ಏಳಿ ಬರಲಾರ್ದಂಗೆ ಆಯಿತು. ಕಡೆ ನಮ್ಮ ಹೆಣನೇ ಬಂದು ದಿನ ನಮ್ಮ ಜೀವನ ಬರಲಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಮಹಾತ್ಮರು ನಮಗೆ ಬಹಳ ಸುದ್ದಿ ಹೇಳ್ತಾರೆ. ಇಂಥ ಶರೀರ ನಿಮ್ಮ ಮತ್ತೊಮ್ಮೆ ಹಳ್ಳಿ ಸಿಗುವುದಿಲ್ಲ. ಯಾರಿಗಾರೆ ಭರೋಸದ ನಾ ಮನುಷ್ಯಾಗಿ ಮುಂದೆ ಹುಡ್ತೀನಿ ಅಂತ? ನಿಮಗೆ ಭರೋಸದ ನಾ ಮನುಷ್ಯನೇ ಆಗ್ತೀನಿ ರೀ ಮುಂದೆ. ನಾ ದನ ಹಂಗಿಲ್ಲ, ಕತ್ತೆ ಹಂಗಿಲ್ಲ, ಕುದುರೆ ಹಂಗಿಲ್ಲ, ಏನ ನಾ ಮನುಷ್ಯನೇ ಹುಡ್ತೀನಿ ರೀ ಸ್ವಾಮಿ ಅಂತ ಯಾವರೇ ಗಂಡಸ ಬಂದು ಹೇಳೋದಾನ? ಕೇಳ್ತಾವೆ, ಮನುಷ್ಯನ ಕೆಲಸ ಏನು ಮಾಡಿದ್ವಿ ಮೊದಲದು ಹೇಳು. ಕ್ಲರ್ಕ್ ಕೆಲಸ ಮಾಡಿದ್ರೆ ಇಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಎಸ್ ಪಿ ಕೆಲಸ ಮಾಡಿದ್ರೆ ಇಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಡಿ ಸಿ ಕೆಲಸ ಮಾಡಿದ್ರೆ ಇಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಟೀಚರ್ ಕೆಲಸ ಮಾಡಿದ್ರೆ ಇಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. ಹಂಗೆ ನೀವು ಮನುಷ್ಯನ ಕೆಲಸ ಏನು ಮಾಡಿದ್ವಿ ಹೇಳು.
ಮನೆ ಕಟ್ಟೋದ್ರಿ, ಹೆಂಡತಿ ಮಾಡ್ಕೊಂಡ್ರಿ, 4 ಮಕ್ಕಳು ಹಟ್ಟದನ್ರಿ, ಹೊಲ ಗಳಿಸೋದನ್ರಿ. ಇದು ಮನುಷ್ಯರ ಕೆಲಸ, ಇದು ಮನುಷ್ಯರ ಕೆಲಸ. ಈ ದನನೂ ಮಾಡ್ತಾವ, ಪಶು ಪಕ್ಷಿನೂ ಮಾಡ್ತಾವಪ್ಪ. ಅದಕ್ಕಂತಾರು ಯು ಟ್ರೈ ಟು ಬಿಕಮ್ ಫಸ್ಟ್ ಮ್ಯಾನ್. ಮೊಟ್ಟ ಮೊದಲು ನೀವು ಮನುಷ್ಯನಾಗಲಿ ಕಲಿ, ಮನುಷ್ಯನ ಕೆಲಸ ಮಾಡು. ಮನುಷ್ಯ ಆದಿ ಅಂತ ನಿಂಗೆಲ್ಲ ಗೊತ್ತಾಗ. ನಾಳೆ ಅನ್ಬೇಡ, ನಾಳೆ ಅಂದವನ ಮನೆ ಹಾಳದ. ನಾಳೆ ತನಕ ನಾ ಬದುಕುತ್ತಿ ಅನ್ನೋದು ಭರೋಸೆ ಎಲ್ಲದ ಮನುಷ್ಯನಿಗೆ. ವಿಶ್ವಾಸ ಇಲ್ಲ, ವಿಶ್ವಾಸ ಇಲ್ಲ, ವಿಶ್ವಾಸ ಇಲ್ಲ. ಯಾರೋ ಒಬ್ಬರು ದೊಡ್ಡ ಶ್ರೀಮಂತರು ರಾಜ ಬಹಳ ದಾನ ಮಾಡ್ತಿದ್ದ. ದಿನ ಬರ್ತಿರು ಹೋಗ್ತಿರು ಜನ. ಕೊಡೋರು ಇದ್ರೆ ಬೇಡವ್ರು ಏನು ಕಡಿಮೆ, ತೊಗೊಳೋರು ಕಡಿಮೆ ಇರಂಗಿಲ್ಲ, ಬರ್ತಿದ್ರು. ರಾಜ ಎಲ್ಲಿಗೆ ನಡೆದಿದ್ದ, ಬೇಡ್ಕೊಳ್ಳೋ ಬಂದ. ಬರವನೇ ಹಮೇಶ ಬಂದ. ರಾಜರು ಬಂದರು, ಕೇಳ ಸ್ವಾಮಿ ನಂಗೆ ದಾನ, ಅಪ್ಪ ಟೈಮ್ ಆಗಿದೆ, ನಾಳೆ ಕೊಡ್ತೀನಿ ಅಂದ. ನಾಳೆಗೆ ಬಾ ಕೊಡ್ತೀನಿ. ಆದರೆ ಮಗ್ಗಲಕ್ಕಿದ್ದವರು ಮಂತ್ರಿ ಭಾಳ ಹುಷಾರಿರ್ತಾರೆ. ನಾಳೆಗೆ ಬಾ ಕೊಡ್ತೀನಿ ಅಂತ ಈ ಮಾತ ಮಹಾಭಾರತದಾಗ ಬರ್ತದೆ. ಧರ್ಮರಾಯ ದಿನಂಪ್ರತಿ ದಾನ ಮಾಡ್ತಿದ್ದ. ಎದ್ದು ಕೂಡಲೇ ಪೂಜೆ ಮಾಡಿದ್ರೆ ಮೊದಲು ದಾನ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕಟ್ಟಿ ತಿನ್ನಬೇಡ, ಕಟ್ಟಿರುವುದು ಬುತ್ತಿ ಮುಂದೆ ಸರ್ವಜ್ಞ. ಎದ್ದು ದಾನ ಮಾಡ್ತಿದ್ದ. ಅವರ ಮನೆಯಾಗ ರಾಜಮನೆತನ, 100 ರೂಮು, ಎಲ್ಲರೂ ವ್ಯಸ್ತ, 100 ಮಂದಿ ಸೇವಕರು. ಮನೆಯೊಳಗೆ ಅದು ಏನಾರೇ ಒಂದು ಆನಂದದ ಸುದ್ದಿ ಬಂತು ಅಂದರೆ ಒಂದು ಗಂಟೆ ಕಟ್ಟಿದ್ರಲ್ಲಿ ಆ ಗಂಟೆ ಬಾರಿಸ್ಬೇಕು. ಗಂಟೆ ಬಾರಿಸಿದ ಕೂಡಲೇ ತಿಳ್ಕೊತಿದ್ರು, ನಮ್ಮ ಮನೆಯಾಗೆ ಏನೋ ಒಂದು ದೊಡ್ಡ ಚಲೋ ಕೆಲಸ ಆದಂಗೆ ಕಾಣಿಸ್ತದೆ, ಏನೋ ಆನಂದದ ಸುದ್ದಿ ಅದನ್ನು ತಿಳ್ಕೊಂಡು ಪಟ 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 ಮಂದಿ ಎಲ್ಲ ಕೂಡ್ತಿದ್ರು. ಮುಂಜಾನೆ ಧರ್ಮ ಪೂಜೆ ಮಾಡಿ ಹೊರಗೆ ಬಂದ. ಇದು ಮುಂಜಾನೆ ಎದ್ದು ಧರ್ಮರಾಯ ಬಂದಿದ್ದ. ದಿನ ಶೇವಿಂಗ್ ಮಾಡ್ಕೋತಾರಲ್ಲ, ಡೈಲಿ ಶೇವಿಂಗ್, ಆ ಕ್ಷೌರಿಕ ಸೇವೆ ಮಾಡೋ ಬಂದಿದ್ದ. ಕುಂತಿದ್ದ, ಅವ ಮಾಡಕತ್ತಿದ್ದ. ಯಾವನೋ ಒಬ್ಬ ಬ್ರಾಹ್ಮಣ ಮನ್ಯಾಗ ಲಗ್ನಕ್ಕೆ ಬಹಳ ತ್ರಾಸದ, ನಾಡಿಗೆ ಮದಿ ಅದ. ಏನಾರ ರಾಜರಂತ ಹೋದ್ರೆ ಧರ್ಮರಾಜ ದೊಡ್ಡವನ್ ತಿಳ್ಕೊಂಡು ಬೇಡಕ್ಕೆ ಬಂದ. ಅವನಂತೆ ಇವ ಕುಂತಿದ್ದ. ಇದಕ್ಕೆ ಅವ ಕಷ್ಟ ಮಾಡೋ ಮುಂದೆ, ಅವನ ಮುಂದೆ ಇರ್ತಿರಲ್ಲ, ಕಷ್ಟ ಮಾಡೋ ಬಲಕ್ಕೆ ಬಟ್ಲಾಗ ನೀರು ಇಟ್ಟಿರ್ತಾರಲ್ಲ ಮಾಡಕ್ಕೆ ಹಚ್ಚಕ್ಕೆ, ಅವ ಬಟ್ಲಾಗ ನೀರು ಇಟ್ಕೊಂಡು ಕುಂತಿದ್ದ. ಅದು ಬಟ್ಲ ನಮ್ಮಂಗೆ ಕೋಪ್ರ ಪರಶಿಂದ ಅಲ್ಲ, ಬಂಗಾರ ಬಟ್ಲು ಇರ್ತದೆ. ನಮ್ಮೆಲ್ಲ ಪ್ಲಾಸ್ಟಿಕ್ ಇರ್ತಾವೆ. ಏನು ಸಿಗ್ತಾವೆ, ಏನು ಪ್ಲಾಸ್ಟಿಕ್. ರಾಜರ ಬಂಗಾರ ಬಟ್ಲಾಗ ನೀರು ನೋಡು, ರಾಜ ನೀರು ಹಚ್ಚಿ ಸಾಬೂನು ಹಚ್ತಿದ್ದ. ಆ ಟೈಮಿಗೆ ಬಂದ ಬೇಡ್ಕೊಳ್ಳೋ ಬ್ರಾಹ್ಮಣರವ, ರಾಜರೇ ಭಾಳ ಅರ್ಜೆಂಟ್ ಅದ ಮನೆಯಾಗೆ, ನನಗೊಂದಿಷ್ಟು ಮದಿ ಹರ್ಕತ್ತಾಗ್ಯದ, ಏನು ಎಷ್ಟು ಕೊಡ್ರಿ ಅಂತ. ನೀವು ಕೂತಾರಲ್ಲ, ಏಪ್ಪ ನಾ ಈಗ ಕೂತೀನಿ, ನಾಳೆಗೆ ಬಾ ಅಂತ. ಭೀಮ ಅಲ್ಲೇ ಹಿಂದಿದ್ದನ್ರಿ ಈ ಹೇಳೋ ಟೈಮ್ಗೆ. ನೀವೊಂದಿಟ್ಟು ಎಚ್ಚರ ಕೇಳ್ರಿ. ಭೀಮ ಅಲ್ಲೇ ಇದ್ದ. ಅದನ್ನು ಅವ್ರ ಅಣ್ಣ ನಾಳೆಗೆ ಬಾ ಅಂದದ್ದು ಕೇಳಿ, ದಾನ ಮಾಡಕ್ಕೆ ನಾಳೆಗೆ ಬಾ ಅಂದದ್ದು ಕೇಳಿ ಇವನಿಗೆ ಭಾಳ ಖುಷಿಯಾಗಿ ಹೋಗಿ ಗಂಟೆ ಬರ್ಸಕತ್ತ, ಢಣ ಢಣ ಗಂಟೆ ಬರ್ಸಕತ್ತ. ಮಂದಿ ಎಲ್ಲ ಕೂಡ್ತು. ಏನು ಆನಂದದ ಸುದ್ದಿ ಅದಪ್ಪ, ಇಂಥದ್ದು ಏನಾಯಿತು ಏನಾಯಿತು ಅಂತ ಎಲ್ಲರೂ ಬಂದು ಕೂಡಿದ್ರು. ಅವ ಹಾಗೆ ಬಾರಿಸ್ತಾನೆ, ಏ ಭೀಮ ಏನು ಅಂತ ಸುದ್ದಿ ಏನಾಗಿದೆ ಹೇಳು, ಏನು ಹೇಳು ಅಂತ ಢಾಣ್ 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 ಹಾಗೆ ಬಾರಿಸ್ತಾನೆ. ಏನಾಗಿದೆ ಹೇಳು ಅಂದ್ರೆ, ನಮ್ಮ ಅಣ್ಣ ನಾಳೆ ತಕ್ಕ ಇರ್ತಾನಂತ, ಅದಕ್ಕೆ ಬಹಳ ಆನಂದ ಸುದ್ದಿಯಾಗಿ ಬಾರ್ಸಕತ್ತೀನಿ ಅಂದ.
ಶಾಸ್ತ್ರ ಹೇಳ್ತದ ಹೊರಗೆ ಹೋದ ಉಸುಲ ಒಳಗೆ ಬರೋದು ಭರೋಸೆ ಇಲ್ಲ ಅಂತದ. ನಮ್ಮ ಅಣ್ಣ ಇಟ್ಟು ಭರೋಸೆ ಅದ, ನಾಳೆ ತರ್ಕ ನಾಳೆ ಧರ್ಮ ಮಾಡ್ತೀನಿ ಅಂದಾನ. ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ಯದ ಅಂತ ಬಾರಿಸೋದು ಕೇಳಿದ ಕೂಡಲೇ ಧರ್ಮರಾಜ ಭಾಳ ಕೆಟ್ಟ ಅನ್ನಿಸ್ತು. ಆ ಬ್ರಾಹ್ಮಣ ಬಾಯಿಲ್ಲ ನಾವು ಯಾಕೆ ತಗೋಗಿ ಬಂಗಾರ ಬಟ್ಲ ತೊಗೊಂಡು ಹೋಗನು. ಆ ಬ್ರಾಹ್ಮಣ ಅಂತಾನೆ, ಎಡಗೈಲಿ ಯಾಕೆ ಕುಡಿತೀರಿ ಸಾಹೇಬ್ರ, ಬಲಗೈಲಿ ಕುಡ್ರಿ ಅನ್ನೋ. ಎಡಗೈ ಅಂತ ಬಲಗೈ ಬಿಡುತ್ತಕ್ಕ ಇರ್ತಾರಂತ ಯಾರಿಗೆ ಭರೋಸೆ ಅದ, ತೊಗೊಂಡು ಹೋಗಿ ಮೊದಲೇ ಅಂದವ. ತೊಗೊಂಡೋಗಿ ಮೊದಲು ಬಹಿಸ್ಸರತೆ ನಿಶ್ವಾಸೆ ವಿಶ್ವಾಸ ಪ್ರವರ್ತತೆ. ಹೊರಗೆ ಹೋದ ಉಸಿರು ಒಳಗೆ ಬರೋದು ಭರೋಸೆ ಇಲ್ಲ ಅಂದ್ರೆ ನಾಳೆ ತಕ್ಕ ಇರ್ತೇವಂತ ಯಾರಿಗೆ ಭರೋಸದಪ್ಪ. ಈಗ ಈ ಸಮಯ ಇದೆ, ಏನು ಕುಂತಿರಲಿಲ್ಲ, ಇದೇ ಪುಣ್ಯ ಗಳಿಸೋದು. ಏನೊಂದು ತಾಸಿಗೆ ನಾವು ಇರ್ತೇವಂತ ಭರೋಸೆ ಇಲ್ಲ. ಗೃಹೀತೀವ ಕೇಶೇಶು ಮೃತ್ಯುನ ಧರ್ಮಮಾಚರೆ. ನಿಮಗೆ ಯಮ ಬಂದು ಕೂದಲು ಹಿಡ್ದಾನ ಜಕ್ಕೊಂಡು ನಡೆದಾನೀಗ ಅಂತ ತಿಳ್ಕೊಂಡು ಧರ್ಮ ಮಾಡಿರಿ, ದೇವ್ರ ನೆನೆಸರಿ. ಇನ್ನೊಂದು ತಾಸು ಇರ್ತೇನಂತಿಲ್ಲ. ದಿನಕ್ಕೊಮ್ಮೆ ಸಾಯುವಿ ನಿದ್ರೆ ಅಗ್ನಿ ಕಾಣಿ. ಪ್ರತಿ ಕ್ಷಣ ನಾವು ಸಾಯ್ತೇವ್ರಿ, ನಮ್ಗೆ ಗೊತ್ತಾಗೋದು. ಉಸಲು ಹೊರಗೆ ಹೋಯ್ತಲ್ಲ, ಸತ್ತೇವೆ ನಾವು. ಒಂದು ಉಸಲಿಗೆ ಒಮ್ಮೆ ಸಾಯ್ತೇವೆ, ಒಂದು ಉಸಲು ಹೊರಗೆ ಹೋಯ್ತು ಒಮ್ಮೆ ಸಾಯ್ತೇವೆ. ನಮ್ಗೆ ಗೊತ್ತಾಗಂಗಿಲ್ಲ. ಹಾಂ, ಕಟ್ಟಿಗೆ ಕೊರಿತೀರಿ ನೋಡ್ರಿ, ಇಲ್ಲ ಕೊರಿತೀರಲ್ಲ, ಕಡಿತೀರಲ್ಲ, ಎಷ್ಟು ಪೆಟ್ಟಿಗೆ ಕಡಿತಾವ್ರಿ. ಗಿಡ ಎಷ್ಟು ಪೆಟ್ಟಿಗೆ ಕಡಿತಾವ, ನೀವು ಯಾರು ಕಡ್ದೇ ಇಲ್ಲ ಗೊತ್ತೇ ಇಲ್ಲ. ಗಿಡ ಕಡಿತಾರಲ್ಲ, ಒಂದೇ ಏಟಿಗೆ ಬಿತ್ತು ನೋಡಿ ಗಿಡ ಅಂತೀರಿಲ್ಲ, ಒಂದೇಟಿಗೆ ಬೀಳ್ತಾವೆ, ಒಂದೇಟಿಗೆ ಬಿತ್ತಂತ ಇಲ್ಲ, ಬೀಳೋದು ಒಂದೇ ಏಟಿಗೆ ಬೀಳುತ್ತೆ. ಖರೆ ಮೊದಲಿನ ಏಟ ಒಂದೇ ಕಡೆಗೆ ಬೀಳೋದು ಒಂದೇ ಏಟಿಗೆ. ಮೊದಲಿನ ಏಟ 199 ಪೆಟ್ಟು ಬಿದ್ದಾವ, 100ನೇ ಪೆಟ್ಟಿಗೆ ಗಿಡ ಬೀಳ್ತವೆ. ಒಮ್ಮೆ ಬೀಳಂಗಿಲ್ಲ, ಕಡಿ ಪೆಟ್ಟದ. ಹಂಗೆ ಅವು 99 ಏನದವಲ್ಲ 90. ಹಾಗೆ ನಿಮ್ಮದು ದಿನ ಸಾಯಕತ್ತೀರಿ, 90 ಪೆಟ್ಟಿದ್ದಂಗೆ. ದಿನ ಉಸಲು ಹೋಗ್ತದೆ, ಸತ್ತಿ ಒಳಗೆ ಬಂತು ಐತು ಒಮ್ಮೆ ಸತ್ಯ. ಗೊತ್ತಾಗೋಲ್ಲ, ನಮಗೆ ಗೊತ್ತಾಗೋದು. ಸಾಯ್ತೇವೆ, ಪ್ರತಿ ಕ್ಷಣ ಸಾಯ್ತೇವೆ ನಾವು, ನಮ್ಗೆ ಗೊತ್ತಾಗೋದು. ಇದಕ್ಕೆ ಅಜ್ಞಾನ ಅಂತಾರೆ, ಮೂರ್ಖತನ ಅಂತಾರೆ, ಬುದ್ಧಿಗೇಡಿ ಅಂತಾರೆ. ಸಾವು ನಿನ್ನ ಮುಂದೆ ನಿಂತದ, ಮುಂದೆ ನಿಮ್ಮ ಜೊತೆಗೇನೆ ಸಾವು, ಹೊರಗಿಲ್ಲ, ನಿಮ್ಮ ಜೊತೆಗೇನೆ. ಹುಟ್ಟೋದ ಜೊತೆಗೇನೆ ಸಾವು ಬಂದಿರ್ತದೆ, ನಿಮಗೆ ಗೊತ್ತಾಗೋದು. ಒಂದು ಮಾತು ಹೇಳ್ತೀನಿ, ಜೀವನ 50 ವರ್ಷ ಬದುಕ್ತಾರೆ ತಿಳ್ಕೊಂಡ್ರಿ. ಮುಂಜಾನೆ 8ಕ್ಕೆ ಹುಡ್ತು ಹುಡುಗ ಅಂದ್ರೆ ಸಾಯಂಕಾಲಕ್ಕೆ 8 ತಕ್ಕ 12 ತಾಸು ಸತ್ತ ಇರೋದು. ಅವನ ಆಯುಷ್ಯದ ಒಳಗೆ 4 ವರ್ಷ 12 ತಾಸು ಕಡಿಮೆ ಐತಿಲ್ಲ. ದಿನ ಹೆಂಗೆ ಕಳೀತಾನ, ದಿನ ಸಾಯ್ತಿರ್ತೇವೆ, ನಮ್ಗೆ ಗೊತ್ತಾಗೋದು. ಹಾಗೆ ಇದ್ದೀರಿ, ಕೆಟ್ಟಿದ್ದೀರಿ, ಇಟ್ಟಾದ್ರಿ, ಅಷ್ಟು ಹೋಗಿ ದೊಡ್ಡವರಾದ್ರಿ, ಮುದುಕಾದ್ರಿ. ಅದು ಅರ್ಥ ಏನದ, ಸಾಯುವುದು ನಿರಂತರ ನಡೆದಿರ್ತಾವೆ, ನಮಗೆ ಗೊತ್ತಾಗೋದಿಲ್ಲ. ದಿನಕ್ಕೊಮ್ಮೆ ಸಾಯುವಿ ನಿದ್ರೆ ಅಗ್ನಿ ಕಾಣಿ. ಪುಣ್ಯಾತ್ಮರೇ, ಯಾವ ಮನುಷ್ಯ ಸಾವು ಮುಂದೆ ಇಟ್ಕೋತಾನೆ ಆ ಮನುಷ್ಯ ಸುಖಿ ಇರ್ತಾನೆ. ಯಾವ ಮನುಷ್ಯ ಸಾಯ್ತೀನಿ ಅಂತ ಗೊತ್ತಾಗ್ತದೆ ಅವ ಎಂದೂ ಪಾಪ ಮಾಡಂಗಿಲ್ಲ. ಸಾಯೋ ಮನುಷ್ಯನಿಗೆ ಏನು ತಿಂತಿ ಅಂದ್ರೆ, ಏನು ತಿನ್ನೋದ್ರಿ ಸಾಯೋದು ಅಂತ, ಏನು ತಿನ್ನೋದು, ರೊಕ್ಕ ಬೇಕಾ ರೂಪಾಯಿ ಬೇಕಂದ್ರೆ ಏನು ಮಾಡ್ತೇವೆ, ಸಾಯಕತ್ತೀನಿ, ಏನು ಮಾಡಿ. ಡಾಕ್ಟರ್ ನಿಮಗೆ ಹೇಳ್ಬೇಕು, ಇಲ್ಲಿ 8 ದಿನ ಇರ್ತೀಯಪ್ಪ ಅಂದ್ರೆ ಕೇಳ್ರಿ ಅವನಿಗೆ ಏನು ಉಣ್ಚೇಕಾಕ ಅಂತ. ಡಾಕ್ಟರ್ ತಾರೀಖು ಹೇಳ್ಯಾರ, ನಿಮ್ಗೆ ಡೇಟ್ ಹೇಳ್ಯಾರ, ಸಾಯೋದು. ಉಣ್ತಾನೆ, ನೋಡ್ತಾನೆ, ಮದುವೆ ಆಗ್ತಾನೆ, ರೊಕ್ಕ ಬೇಕಂದ್ರೆ ಕೇಳ, ಅಲ್ಲ ನಾನೇ ಸಾಯ್ತೇನೆ, ಏನು ಮಾಡಿದೆ. ಹಾಗೆ ನಾವು ಮನುಷ್ಯರು ಪುಣ್ಯವಂತರಾಗಬೇಕಂದ್ರೆ ಸಾವು ನಮ್ಮ ಮುಂದೆ ಇರಬೇಕು. ನೆನಪಿಡ್ಬೇಕು, ನಾನು ಸಾಯವಿದ್ದೀನಿ,
ನನ್ನ ಜೊತೆಗೆ ಇವು ಯಾವೂ ಕೂಡ ಬರ್ತಕ್ಕಂಥವರೆಲ್ಲ ಯಾರೂ ಬರಂಗಿಲ್ಲ. ಧನೋ ಗೋಮೋ ಪಶುವಶ ಗೋಷ್ಠಿ ಬಾಲ್ಯ ಗೃಹದ್ವಾರ ಜನ ಸ್ಮಶಾನೆ. ಗಳಿಸಿದ ಹೊಲ ಅಡವ್ಯಾಗಿರ್ತದೆ, ಕಟ್ಟಿದ ಮನೆ ಊರಾಗಿರ್ತದೆ, ಮಾಡ್ಕೊಂಡು ಹೆಂಡತಿ ಮನೆಯಾಗಿರ್ತಾಳೆ, ಮಕ್ಕಳು ಆರಾಮ್ ಚೈನಿ ಹೊಡಿತಾರೆ, ನೀವು ಒಬ್ಬನೇ ದಾಂಡ ಬಾರ್ಸ್ಕೊಂಡು ಹೋಗ್ಬೇಕ, ಯಾರು ನಿಮ್ಮ ಜೊತೆಗೆ ಬರೋಂಗಿಲ್ಲ. ಅದಕ್ಕೆ ಹೀಗೆ ಎಚ್ಚರ ಶಾಸ್ತ್ರ ಹೀಗೆ ಸಾವು ನಿಶ್ಚಿತ ಅದ ಅಂತ ತಿಳ್ಕೊಂಡು ಎಚ್ಚರಾಗಿದ್ದಿ ಅಂದರೆ ಮನುಷ್ಯ ಗುರುಗಳು ನೆನಪಾಗ್ತದ್ರಿ. ಜಡ್ ಬಂತಂದ್ರೆ ಡಾಕ್ಟರ್ ನೆನಪಾಗಿಲ್ಲ, ನೆನಪಾಗಿಲ್ಲ ಡಾಕ್ಟರ್ ಯಾಕೆ ಜಡ್ ಬಂದ್ರೆ ನೆನಪಾಗ್ತದೆ. ಹಂಗೆ ಸಾವು ಯಾವನಿಗೆ ಗೊತ್ತದ ಅವ ಗುರು ಬೇಕಂತಾನೆ, ಅವ ಪರಮಾತ್ಮ ನೆನೆಸ್ತಾನೆ. ಯಾವ ಆರಂಭದ ಡಾಕ್ಟರ್ ತೊಗೊಂಡು ನಮ್ಗೇನು ಮಾಡಕ್ರಿ, ಯಾವ ಯಾಕೆ ಲೆಕ್ಕ ಎಷ್ಟು ಚಲೋ ಇರ್ಲಕ್ಕ ನಮ್ಮ ತೊಗೊಂಡು ಏನು ಮಾಡಿ ಡಾಕ್ಟರ್ ಏನು ಜರುತ್ತ ಅಂತ ನಾವು. ಹಂಗೆ ಯಾವ ಮನುಷ್ಯ ಸಾವು ಮರಿತಾನೆ ಪಾಪ ಮಾಡ್ತಾನೆ, ಯಾವ ಮನುಷ್ಯ ಸಾವು ಮರಿತಾನೆ ಮಾಡಬಾರ್ದು ಮಾಡ್ತಾನೆ. ಯಾವ ಮನುಷ್ಯನಿಗೆ ಸಾವು ಎದುರಿಗದ ಅವನಿಗೆ ಗುರುಗಳು ನೆನಪು ಬರ್ತಾರೆ, ಸಿದ್ಧಾರ್ಥ ನೆನಪು ಬರ್ತಾರೆ, ಪರಮಾತ್ಮ ನೆನಪು ಬರ್ತಾನೆ, ಆಂಜನೇಯ ನೆನಪು ಬರ್ತಾನೆ. ಅದಕ್ಕೆ ಸಾವು ಕಣ್ಣೆದುರಿಗಿರ್ಬೇಕ್ರಿ. ಮನುಷ್ಯ ಪಾಪ ಮಾಡೋಂಗಿಲ್ಲ, ಪುಣ್ಯ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಭಕ್ತಿ ಮಾಡ್ತಾನೆ, ಸೇವೆ ಮಾಡ್ತಾನೆ. ಅದಕ್ಕೆ ಮಹಾತ್ಮರು ಎಚ್ಚರ ಕೊಡಕತ್ತಾರ, ತಮ್ಮ ಸಾವು ನಮ್ಮ ಜೊತೆಗೇ ಹುಟ್ಟ್ಯಾದ. ನಾವು ಎದ್ದು ಹುಟ್ಟಿ ಅದು ಸಾವು ನಮ್ಮ ಜೊತೆಗೇ ಹುಟ್ಟಿರ್ತದೆ ರೀ. ಎಷ್ಟು ದಿನ ಆಯಿತು ತೊಟ್ಲ ಹಾಕಿದ್ರಿ, 8 ದಿನಕ್ಕೆ 10 ದಿವಸ ಸತ್ತಲ್ರಿ ಹುಡುಗ. ನೀವು ಭಾಳ ವಿಚಿತ್ರ ಇದ್ದೀರಿ. ಎಷ್ಟು ಗೌರ್ಮೆಂಟ್ ಸಾಮಾನು ಬರ್ದವ ಅದ್ರ ಮೇಲೆ ಬರೀತಾರೆ ನೋಡ್ರಿ, ಔಷಧ ಬರ್ದಾರಿಲ್ಲ, ಎಕ್ಸ್ಪೈರ್ಡ್ ಡೇಟ್ ಓದಿರಿಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಆ್ಯಂಡ್ ಎಕ್ಸ್ಪೈರ್ಡ್ ಡೇಟ್ ಔಷಧ ಮೇಲೆ ಬರ್ದಾರ ಬಾಟ್ಲಿ ಮೇಲೆ. ಇದು ಎಂದು ಹುಟ್ಟ್ಯದ, ಇದು ಎಲ್ಲಿ ತಕ್ಕ ಜೀವಂತ ಇರ್ತದ, ಅದ್ರ ಮುಂದೆ ಈ ಔಷಧ ಕುಡಿಬಾರ್ದು, ಗೋಳಿ ತೊಗೋಬಾರ್ದು, ಅದನ್ನು ತೊಗೊಂಡ್ರೆ ನೀವು ಸಾಯ್ತೀರಿ ಬರ್ದಾರ. ಔಷಧ ಮೇಲೆ ಬರ್ದಾರ ಎಂದು ಹುಟ್ಟ್ಯದ ಎಂದು ಸಾಯ್ತದೆ. ಹಂಗೆ ನಿಮ್ಮದು ಬರ್ದಾರ್ರಿ. ನೀ ಹುಟ್ಟಿದ ಡೇಟ್ ನೀ ನೆನಪಿಟ್ಟಿದಿ, ಸಾಯೋ ಡೇಟ್ ನೆನಪಿಲ್ಲ ನಿನಗೆ, ಅವ ಬರ್ದಾನೆ. ಅದಕ್ಕೆ ಮಹಾತ್ಮರು ನೋಡಿ ಹೇಳ್ತಾರ, ನೀ ಸಾಯ್ತೇವ ಅಂತ ಅವರು ಓದ್ತಾರೆ, ನಮ್ಗೆ ಓದಕ್ಕೆ ಬರೋಂಗಿಲ್ಲ. ಅದನ್ನು ನಿನಗೆ ಹುಟ್ಟು ಡೇಟ್ ಅಷ್ಟೇ, ಸಾಯೋ ಡೇಟ್ ಬಿಟ್ಟು ಅದು ಬರ್ದದ, ಇಲ್ಲಿ ಬರೆದ ಕಳಿಸಿದ ಪರಮಾತ್ಮ. ಅದು ನನಗೆ ಓದಕ್ಕೆ ಬರೋದು, ಅದಕ್ಕೆ ಮಹಾತ್ಮರು ಓದ್ತಾರೆ, ಪರಮಾತ್ಮ ಓದ್ತಾನೆ. ಆ ಡೇಟ್ ಆಯಿತು ಅಂದ್ರೆ ನಿಂಗೆ ರಿಟೈರ್ಡ್ ಮಾಡ್ತಾರೆ ಅವ್ರು, ಬರೋಬ್ಬರ ನಿಂದು ಏನಿಲ್ಲ ರಿಟೈರ್ಡ್ ಮಾಡ್ತಾರೆ. ಅದಕ್ಕೆ ಆ ಸಾವು ನೆನಪಿಡ್ರಿ. ಸಾಯ್ತೇವೆ ನಾವು. ಸಾವು ಯಾರಿಗೆ ನೆನಪದ ಅವ್ರಿಗೆ ಶಿವ ನೆನಪರ್ತಾನೆ, ಸಾವು ಯಾರಿಗೆ ನೆನಪದ ಅವ್ರಿಗೆ ಗುರು ನೆನಪರ್ತಾನೆ, ಯಾರಿಗೆ ದುಃಖ ಅದ ಅವ್ರಿಗೆ ಧರ್ಮ ನೆನಪಾಗ್ತದೆ, ಯಾರಿಗೆ ಜಡ್ಡು ಬರ್ತದೆ ಅವ್ರಿಗೆ ಡಾಕ್ಟರ್ ನೆನಪಾಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಸಾವು ದಿನ ನೆನೆಸ್ಬೇಕು. ನಾ ಸಾಯ್ತೀನಿ, ನಾ ಸಾಯ್ತೀನಿ ವಿಚಾರ ಮಾಡ್ತೀರಿ. ಅದಕ್ಕೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ಗುರುಗಳು ಸಿಕ್ಕಾರು, ಯಾವ ದೇವ್ರಿಗೆ ಬೆನ್ನು ಬೀಳಲಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಮರ್ತೀರಿ ಅಂತ ಹಿಂಗೆಲ್ಲರೂ ಮರ್ತೇವೆ ನಾವು. ಅದಕ್ಕೆ ಪುಣ್ಯಾತ್ಮರೇ ಸಾಯುವುದರೆ ಗ್ಯಾರಂಟಿ ಅದ, ಗ್ಯಾರಂಟಿ ಸಾಯುವುದದ. ಬಸ್ ಶಾಣ್ಯರು ಇದ್ದವರು ಅದು ಹೆಂಗೆ ಸಾಯ್ಬೇಕು ಅನ್ನೋದು ಕಲ್ಕೋತಾರೆ. ಯಾರು ಶಾಣ್ಯರಿಲ್ಲ ಹಾಗೆ ಹಾದಿ ಹೆಣಾಗಿ ಹೋಗ್ತಾರೆ. ಯಮನ ಕೈಯ ಸಿಕ್ಕ ಅವ್ರ ಕೈಯ ಸಿಕ್ಕು ಫಜೀತಿ ಆಗ್ತಾರೆ. ಅದಕ್ಕೆ ಸಾವು ನಾವು ನೆನಪಿಡಬೇಕು. ಸಾಯುವುದು ಸುನಿಶ್ಚಿತ, ಬದುಕುವುದು ಅನಿಶ್ಚಿತ. ಅದನ್ನು ತಿಳ್ಕೊಂಡು ಭಗವಂತನ ಸ್ಮರಣೆ, ಗುರು ಸೇವೆ, ಪುಣ್ಯ, ದಾನ, ಧರ್ಮ ಮನುಷ್ಯ ಮಾಡ್ತಾ ಇರಬೇಕು. ಅದು ಅವನ ಅಮರತ್ವಕ್ಕೆ ಕಾರಣ ಆಗ್ತದೆ. ಎಲ್ಲ ಮಹಾತ್ಮರು ಹೋಗ್ಯಾರ, ಖರೆ ಶರೀರ ಹೋಗ್ಯದ, ಅವರು ಮರಾವೇ ಕೀರ್ತಿ ರೂಪೇ ಉರಾವೇ ಅಂತ ಅಂದಂಗೆ ಅವರು ಸದಾ ಅಜರ ಅಮರಾಗಿರ್ತಾರೆ ಪುಣ್ಯಾತ್ಮರೇ. ಅಂಥ ಭಾಗ್ಯ ಸಿದ್ಧಾರೂಢರು, ಆಂಜನೇಯ, ಪರಮಾತ್ಮ ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ